ಇದರ ನಡುವೆ ಉಗ್ರರ ಮನೆ ಧ್ವಂಸ ಮಾಡಲಾಗಿದೆ. ಇಬ್ಬರು ಉಗ್ರರ ಮನೆಯನ್ನ ಭಾರತೀಯ ಸೇನೆ ಉಡಾಯಿಸಿದೆ. ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧದ ಹಿನ್ನೆಲೆ ಉಗ್ರರ ಮನೆ ಧ್ವಂಸಗೊಳಿಸಲಾಗಿದೆ. ಭಾರತೀಯ ಸೇನೆ ಇಬ್ಬರು ಉಗ್ರರ ಮನೆಯನ್ನ ಉಡಾಯಿಸಿದೆ. ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ. ಕಾಶ್ಮೀರದಲ್ಲಿ ಉಗ್ರ ಆಸಿಫ್ ಮತ್ತು ಆದಿಲ್ ಮನೆ ಸ್ಫೋಟಗೊಂಡಿದೆ. ಪಹಲ್ಗಾಮ್ ಹತ್ಯಾಕಾಂಡದಲ್ಲಿದ್ದಂತಹ ಉಗ್ರ ಆಸಿಫ್ ಆದಿಲ್ ದಕ್ಷಿಣ ಕಾಶ್ಮೀರದಲ್ಲಿರುವಂತಹ ಇಬ್ಬರು ಉಗ್ರರ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಐಇಡಿ ಸ್ಫೋಟಕ ಇಟ್ಟು ಮನೆಯನ್ನ ಸ್ಫೋಟಿಸಿದೆ ಭಾರತೀಯ ಸೇನೆ. ಕಾಶ್ಮೀರದ ತ್ರಾಲ್ ಪ್ರದೇಶದಲ್ಲಿ ಇಬ್ಬರು ಉಗ್ರರ ಮನೆ. ಸೇನಾಪಡೆ ಶೋಧ ಕಾರ್ಯಾಚರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಮನೆ ಧ್ವಂಸಗೊಳಿಸಲಾಗಿದೆ. ಉಗ್ರ ಆಸಿಫ್ ನಿವಾಸ ಧ್ವಂಸಗೊಂಡಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಉಗ್ರ ಆಸಿಫ್ ಮತ್ತು ಉಗ್ರ ಆದಿಲ್. ಹಾಗಾದ್ರೆ ಈ ಆದಿಲ್ ಚೋಕರ್ ಯಾರು ಅನ್ನುವಂತಹ ಪ್ರಶ್ನೆ. 2018ರಲ್ಲೇ ಈತ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಅನ್ನ ಪಡೆದಿರ್ತಾನೆ. ಅಟಾರಿ ವಾಘಾ ಬಾರ್ಡರ್ ಮೂಲಕ ಪಾಕ್ ಪ್ರವೇಶ ಮಾಡಿದ್ದಾನೆ. ಕಳೆದ ವರ್ಷ ಅಷ್ಟೇ ಪಾಕ್ನಿಂದ ವಾಪಸ್ ಬಂದ ಅನ್ನುವಂತಹ ಮಾಹಿತಿ ಇದೆ. ಈ ಪಹಲ್ಗಾಮ್ನಲ್ಲೂ ಕೂಡ ಆತನ ಕೈವಾಡ ಇರುವಂತಹ ಹಿನ್ನೆಲೆಯಲ್ಲಿ ನಿವಾಸ ಧ್ವಂಸಗೊಳಿಸಲಾಗಿದೆ. ಭಾರತೀಯ ಸೇನೆ ಇಬ್ಬರು ಉಗ್ರರ ಮನೆ ಧ್ವಂಸಗೊಳಿಸಿದಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಉಗ್ರ ಆಸಿಫ್ ಮತ್ತು ಆದಿಲ್ ಮನೆ ಸ್ಫೋಟಗೊಂಡಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಕಾರವಾಗಿ ಇಬ್ಬರು ಉಗ್ರರ ಮನೆಯನ್ನ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ. ಕಾಶ್ಮೀರದ ತ್ರಾಲ್ನಲ್ಲಿ ಐಇಡಿ ಬಳಸಿ ಮನೆ ಸ್ಫೋಟಗೊಳಿಸಲಾಗಿದೆ. ಪಹಲ್ಗಾಮ್ ಹತ್ಯಾಕಾಂಡದಲ್ಲಿದ್ದಂತಹ ಉಗ್ರರು ದಕ್ಷಿಣ ಕಾಶ್ಮೀರದಲ್ಲಿದ್ದಂತಹ ಇಬ್ಬರು ಉಗ್ರರ ಮನೆ, ಆ ಮನೆಯನ್ನ ಐಇಡಿ ಬಳಸಿ ಸ್ಫೋಟಗೊಳಿಸಲಾಗಿದೆ. ಭಾರತೀಯ ಸೇನೆ ಉಗ್ರರ ಮನೆಯನ್ನ ಉಡಾಯಿಸಿದೆ. ಪಹಲ್ಗಾಮ್ನ ಪ್ರತಿಕಾರವಾಗಿ ನಡೀತಾ ಇರುವಂತಹ ಒಂದೊಂದೇ ಕ್ರಮಗಳಿದು. ಭಾರತೀಯ ಸೇನೆ ಆರಂಭದಲ್ಲಿ ಇಬ್ಬರು ಉಗ್ರರ ನಿವಾಸವನ್ನು, ಮನೆಯನ್ನ ಧ್ವಂಸಗೊಳಿಸಿದೆ. ಸೇನೆ ಉಡಾಯಿಸಿದೆ. ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧದ ಹಿನ್ನೆಲೆ ಉಗ್ರರ ಮನೆ ಧ್ವಂಸಗೊಳಿಸಲಾಗಿದೆ. ಭಾರತೀಯ ಸೇನೆ ಇಬ್ಬರು ಉಗ್ರರ ಮನೆಯನ್ನ ಉಡಾಯಿಸಿದೆ. ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ. ಕಾಶ್ಮೀರದಲ್ಲಿ ಉಗ್ರ ಆಸಿಫ್ ಮತ್ತು ಆದಿಲ್ ಮನೆ ಸ್ಫೋಟಗೊಂಡಿದೆ. ಪಹಲ್ಗಾಮ್ ಹತ್ಯಾಕಾಂಡದಲ್ಲಿದ್ದಂತಹ ಉಗ್ರ ಆಸಿಫ್ ಆದಿಲ್ ದಕ್ಷಿಣ ಕಾಶ್ಮೀರದಲ್ಲಿರುವಂತಹ ಇಬ್ಬರು ಉಗ್ರರ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಐಇಡಿ ಸ್ಫೋಟಕ ಇಟ್ಟು ಮನೆಯನ್ನ ಸ್ಫೋಟಿಸಿದೆ ಭಾರತೀಯ ಸೇನೆ. ಕಾಶ್ಮೀರದ ತ್ರಾಲ್ ಪ್ರದೇಶದಲ್ಲಿ ಇಬ್ಬರು ಉಗ್ರರ ಮನೆ. ಸೇನಾಪಡೆ ಶೋಧ ಕಾರ್ಯಾಚರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಮನೆ ಧ್ವಂಸಗೊಳಿಸಲಾಗಿದೆ. ಉಗ್ರ ಆಸಿಫ್ ನಿವಾಸ ಧ್ವಂಸಗೊಂಡಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಉಗ್ರ ಆಸಿಫ್ ಮತ್ತು ಉಗ್ರ ಆದಿಲ್. ಹಾಗಾದ್ರೆ ಈ ಆದಿಲ್ ಚೋಕರ್ ಯಾರು ಅನ್ನುವಂತಹ ಪ್ರಶ್ನೆ. 2018ರಲ್ಲೇ ಈತ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಅನ್ನ ಪಡೆದಿರ್ತಾನೆ. ಅಟಾರಿ ವಾಘಾ ಬಾರ್ಡರ್ ಮೂಲಕ ಪಾಕ್ ಪ್ರವೇಶ ಮಾಡಿದ್ದಾನೆ. ಕಳೆದ ವರ್ಷ ಅಷ್ಟೇ ಪಾಕ್ನಿಂದ
ವಾಪಸ್ ಬಂದ ಅನ್ನುವಂತಹ ಮಾಹಿತಿ ಇದೆ. ಈ ಪಹಲ್ಗಾಮ್ನಲ್ಲೂ ಕೂಡ ಆತನ ಕೈವಾಡ ಇರುವಂತಹ ಹಿನ್ನೆಲೆಯಲ್ಲಿ ನಿವಾಸ ಧ್ವಂಸಗೊಳಿಸಲಾಗಿದೆ. ಭಾರತೀಯ ಸೇನೆ ಇಬ್ಬರು ಉಗ್ರರ ಮನೆ ಧ್ವಂಸಗೊಳಿಸಿದಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಉಗ್ರ ಆಸಿಫ್ ಮತ್ತು ಆದಿಲ್ ಮನೆ ಸ್ಫೋಟಗೊಂಡಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಇಬ್ಬರು ಉಗ್ರರ ಮನೆಯನ್ನ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ. ಕಾಶ್ಮೀರದ ತ್ರಾಲ್ನಲ್ಲಿ ಐಇಡಿ ಬಳಸಿ ಮನೆ ಸ್ಫೋಟಗೊಳಿಸಲಾಗಿದೆ. ಪಹಲ್ಗಾಮ್ ಹತ್ಯಾಕಾಂಡದಲ್ಲಿದ್ದಂತಹ ಉಗ್ರರು ದಕ್ಷಿಣ ಕಾಶ್ಮೀರದಲ್ಲಿದ್ದಂತಹ ಇಬ್ಬರು ಉಗ್ರರ ಆ ಮನೆಯನ್ನ ಐಇಡಿ ಬಳಸಿ ಸ್ಫೋಟಗೊಳಿಸಲಾಗಿದೆ. ಭಾರತೀಯ ಸೇನೆ ಉಗ್ರರ ಮನೆಯನ್ನ ಉಡಾಯಿಸಿದೆ. ಪಹಲ್ಗಾಮ್ನ ಪ್ರತೀಕಾರವಾಗಿ ನಡೀತಾ ಇರುವಂತಹ ಒಂದೊಂದೇ ಕ್ರಮಗಳಿದು. ಭಾರತೀಯ ಸೇನೆ ಆರಂಭದಲ್ಲಿ ಇಬ್ಬರು ಉಗ್ರರ ಮನೆಯನ್ನ ಧ್ವಂಸಗೊಳಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.